ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹೌದ್ರಿ, ವಿಷ್ಣುರ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಒಂದು ಚುನಾವಣೆ ನಿನ್ನೆ 3ನೇ ತಾರೀಕು ವಿಶ್ವರಾಜ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ. ಆ ಚುನಾವಣೆ ಪೂರ್ವದಿಂದ ಭಾಳಷ್ಟು ಆಕ್ರಮಣಗಳು ಮಾಡ್ತಾಯಿದ್ರು. ಬಿ ಆರ್ ಪಾಟೀಲ್ ಕಾಂಗ್ರೆಸ್ ಶಾಸಕರು ಏನಾರ ಅವ್ರ ಒತ್ತಡದ ಮೇರೆಗೆ ಅಧಿಕಾರಿಗಳು ಅವ್ರು ಹೇಳ್ದಂಗೆ ವೋಟರ್ ಲಿಸ್ಟ್ ತಯಾರು ಮಾಡೋದು. ಅಂದರೆ ಯಾವ ರೀತಿ ಅಂತಂದರೆ, ನಾವು ದುಡ್ಡು ಕಟ್ಟಿದ್ದೀವಿ 4,000 ರಿನ್ವಾಲ್ವ್ ಮಾಡಿರಿ ಅಂತ ನಮ್ಮ ರೈತರು, ಅವ್ರಿಗೆ ರಿನ್ವಾಲ್ವ್ ಮಾಡಿಲ್ಲ. ಅದು ಕಾಂಗ್ರೆಸ್ದವ್ರು ಕಟ್ಟಿದ್ರೆ ಅವ್ರಿಗೆ ರಿನ್ವಾಲ್ವ್ ಮಾಡ್ತಾರೆ. ಅಂದರೆ ನಮಗೇನು ಕಾರಣ ಹೇಳ್ತಾರೆ ಅಂದರೆ, ನೀವು 1 ವರ್ಷದ ಮೊದಲು ಕಟ್ಟಿಲ್ಲ, 3 ಮೀಟಿಂಗ್ ಅಟೆಂಡ್ ಆಗಿಲ್ಲ. ಅವ್ರ ಜನನೂ 1 ವರ್ಷ ಮೊದಲು ಕಟ್ಟಿಲ್ಲ, 3 ಮೀಟಿಂಗ್ ಅಟೆಂಡ್ ಆಗಿಲ್ಲ. ಆದರೂ ಅವ್ರದ್ದು ರಿನ್ವಾಲ್ವ್ ಮಾಡ್ತಾರೆ, ನಮ್ಮದು ರಿನ್ವಾಲ್ವ್ ಮಾಡೋಲ್ಲ. ಅದಕ್ಕೆ ಅದು ವೋಟರ್ ಲಿಸ್ಟ್ ಅದನ್ನು ಅಕ್ರಮವಾಗಿ ವೋಟರ್ ಲಿಸ್ಟ್ ಮಾಡಿದ್ದಾರೆ. ಎರಡನೇದು, ನಿನ್ನೆ ಏನು ವೋಟಿಂಗ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಬೂತ್ ನಂಬರ್ 1ನಲ್ಲಿ ಒಂದು ಬ್ಯಾಲೆಟ್ ಪೇಪರು ನಮ್ಮ ಅಭ್ಯರ್ಥಿಗಳು ಏನು ಜನರಲ್ ಕ್ಯಾಟಗರಿಯಲ್ಲಿ 12 ಜನ ನಿಂತಿದ್ದರು. ನಮ್ಮ ಪೆನಲ್ದು 6, ಅವ್ರ ಪೆನಲ್ದು 6 ಜನ, 12 ಜನ. 12 ಗಂಟೆವರೆಗೂ 1 ಗಂಟೆವರೆಗೂ ಇದು ಕೊಟ್ಟಾರೆ ಬ್ಯಾಲೆಟ್ ಪೇಪರ್ 12 ಜನರು. ಶುಗರ್ ಫ್ಯಾಕ್ಟ್ರಿ ಕೊಟ್ಟಾರೆ. ಆಮೇಲೆ ನಂತರ ಏನು ಮಾಡ್ತಾರೆ, ಜನತಾ ಬಜಾರ್ದು ಒಂದು ಕೋಆಪರೇಟಿವ್ ಎಲೆಕ್ಷನ್ ಆಗಿತ್ತು 3 ದಿನ ಮೊದಲು, ಅದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಇದು ಜನತಾ ಬಜಾರ್ ಎಷ್ಟು ಮಂದಿ ಕೊಟ್ಟರು? ಜನತಾ ಬಜಾರ್ ಎಷ್ಟು ಮಂದಿ ಗೊತ್ತೇ ಇಲ್ಲ. ಒಳಗೆ ಎಷ್ಟು ಮಂದಿ ಹಂಗೆ ಓಟ್ ಹಾಕಿ ಬಂದಾರೋ ಗೊತ್ತಿಲ್ಲ. ಕೆಲವೊಬ್ಬರು ಹೋಗಿ ಅಲ್ಲಿ ಇದು ನಮ್ಮ ಕ್ಯಾಂಡಿಡೇಟ್ ಹೆಸರೇ ಇಲ್ಲ ಅಂತಂದು ಹೊರಗೆ ಬಂದು ಹೇಳಿದಾಗ ಅವಾಗ ಗೊತ್ತಾಗಿ ಹೋಗಿ ರೈತರು ಕೇಳಿದ್ರು. ಕೆಲವೊಬ್ರಿಗೆ ಗೊತ್ತಾಗಿಲ್ಲ, ಮೊದಲು ಹಂಗೆ ಹಾಕ್ಯಾರ. ಕೆಲವೊಬ್ರು ಹೆಸರು ಹುಡ್ಕ್ಯಾರ, ನಮ್ಮ ಬಾಬುಗೌಡ್ರ ಹೆಸರು ಕಾಣಿಸಲಾಗ್ಯದ ಅಂತಂದು ಬಂದು ಹೊರಗೆ ಅವರು ನೋಡಿ ಗಲಾಟೆ ಮಾಡಿ ಕೇಳಗತ್ತಾಗ ಅವಾಗ ಉಲ್ಟಾ ನಮಗೆ ದಬಾಯಿಸ್ತಾರೆ ಅಧಿಕಾರಿಗಳು. ಒಂದು ಮಿಸ್ಟೇಕ್ಲಿಂದ ಬಂದದ ಮತ್ತು ಬದಲಾವಣೆ ಮಾಡಿಕೊಡ್ತೀವಿ ಅಂತಂದು ನಮಗೆ ನಮ್ಮ ಜನ ಜೋರು ಮಾಡಿ ಕೇಳಗತ್ತಾರೆ. ನಮಗೆ ಒತ್ತೋದು, ಹೊಡೆಯೋದು, ಬೈಯೋದು, ನಮಗೆ ಹೊಡೆದು ಇದು ಮಾಡೋದು. ಅದಕ್ಕೆ ನಾವು ಸತ್ಯಾಗ್ರಹ ತಿಂತೀವಿ. ನೀವು ಇದು ಎಷ್ಟು ಹೊತ್ತಿಂದ ಕೊಟ್ಟಿರಿ, ಎಷ್ಟು ಜನ ಓಟ್ ಹಾಕ್ಯಾರ ಗೊತ್ತಿಲ್ಲ, ಅದಕ್ಕೆ ರೀಎಲೆಕ್ಷನ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡಿ ರಸ್ತಾ ರೋಕೋ ಮಾಡಿದ್ವಿ. ಮಾಡಿದಾಗ AC ಅವ್ರು ಬಂದು ನಮ್ಮ ಮನವಿ ತೊಗೊಂಡು ಇದು ನಾವೆಲ್ಲ ನಿಮ್ದು ಏನು ಪಾಯಿಂಟ್ ಟು ಪಾಯಿಂಟ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಇಲ್ಲ, ಎಲೆಕ್ಷನ್ ಸ್ಟಾಪ್ ಆಗಿ ಮುಂದಕ್ಕೆ ಹಾಕ್ಯಾರ. ಅಂದ್ರೆ ಬಿ ಆರ್ ಪಾಟೀಲ್ ಅವರು ಭಾಳಷ್ಟು ಮತಚೋರಿ, ಪ್ರಜಾಪ್ರಭುತ್ವ, ಸಂವಿಧಾನ ಅಂತಂದು ಎಲ್ಲ ಕಡೆ ಇವತ್ತು ಮಾತಾಡ್ಲಿಕತ್ತಾರ. ಇವತ್ತು ಅವ್ರದ್ದೇ ಪೆನಲಿಗೆ ಅಕ್ರಮವಾಗಿ ತಂದು ವೋಟರ್ ಲಿಸ್ಟ್ ತಯಾರು ಮಾಡೋದು ಮತ್ತು ಮತಪತ್ರನೇ ಬದಲಾವಣೆ. ಅವು ಅಧಿಕಾರಿಗಳು ಏನು ಅಲ್ಲಿ ಒಳಗೆ ಕುಂತಿದ್ರು ವೋಟಿಂಗ್ ಆಫೀಸರ್ಸು, ಅವರೆಲ್ಲ RK ಪಾಟೀಲ್ KMF ಅಧಿಕಾರಿಗಳು ಅಂತ ಒಬ್ರು ಯಾರೋ ಹೇಳಿದ್ರು. ಅದು ತನಿಖೆ ಮಾಡಬೇಕು ಬದಲಾವಣೆ. ಅಂದ್ರೆ ಅವರು ಅಧಿಕಾರಿಗಳಿಗೆ ಬಳಸ್ಕೊಂಡು ಅವರು ಒಳಗೆ ವೋಟಿಂಗ್ ಹೋಗೋ ಅಂಥ ವೋಟರ್ಸಿಗೆ ಅವ್ರದ್ದು ಮತಚೀಟಿಗಳು ಕೊಡೋದು, ಈ ಚಿನ್ನ ಸಿಂಬಲ್ ಇದ್ದಿದ್ದು, ಇದಕ್ಕೆ ವೋಟ್ ಹಾಕ್ರಿ ಅಂತಂದು. ಈ ರೀತಿ ಫುಲ್ ದುರುಪಯೋಗ ಮಾಡ್ಕೊಂಡು ಇವತ್ತು ಒಂದು ಏನು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಇವತ್ತು ಬಿ ಆರ್ ಪಾಟೀಲ್ ಅವ್ರ ಪೆನಲ್ದವರೆಲ್ಲರೂ ಸೇರಿ ಮಾಡ್ಯಾರ. ಅದಕ್ಕೆ ನಮ್ಮದು 3 ಬೇಡಿಕೆ ಪ್ರಮುಖವಾಗಿ, ಫಸ್ಟು ಏನಿದು ಅಕ್ರಮವಾಗಿ ಮತಪತ್ರ ಬದಲಾವಣೆ ಮಾಡಿದಂಥ ಅಧಿಕಾರಿಗಳು MD ಸಂಜಯ್ ಕಪೂರು ಮತ್ತು ಅಲ್ಲಿ ಚುನಾವಣಾ ಅಧಿಕಾರಿ ಪ್ರಮೋದ್ ಮನ್ನಣ್ಣ ಮತ್ತು ಒಬ್ಬ ಅಷ್ಟಿಗೆ ಅಂತಂದು ಅಲ್ಲಿ ಕ್ಲರ್ಕ್ ಏನಾರ ಅವರು ಸಸ್ಪೆಂಡ್ ಆಗಬೇಕು. ಮತ್ತು ಇದ್ರಾಗ ಯಾರ್ಯಾರು ಭಾಗಿಯಾಗ್ಯಾರ ಅವ್ರ ಮೇಲೆ ಎಲ್ಲ FIR ಆಗಬೇಕು, ಸಸ್ಪೆಂಡ್ ಆಗಬೇಕು, ಇಮಿಡಿಯೇಟ್ ಆಗಬೇಕು. ಅದಕ್ಕೆ ದಿನಮೇಶ ಎಣಿಸ್ಬೇಕು, ತಡ ಮಾಡಬೇಕು, ಮುಂದೆ ತನಿಖೆ ಹೊರಬೇಕು. ಮತ್ತು ಎರಡನೇದೇನು ಮತಪತ್ರನೂ ಕೂಡ ಅಕ್ರಮವಾಗಿ ತಯಾರು ಮಾಡ್ಯಾರ, ಅದು ಮತ್ತೆ ಪುನರ್ ಪರಿಷ್ಕರಣೆ ಮಾಡಬೇಕು. ಮಾಡಿ ಯಾರ್ಯಾರು ಅರ್ಹರ ಅವರಿಗೆಲ್ಲ ಸೇರ್ಪಡೆ ಮಾಡಬೇಕು. ಮೂರನೇದು, ಇದು ಮತಪತ್ರ ಪರಿಷ್ಕರಣೆ ಆದ ಬಳಿಕ ಚುನಾವಣೆ ಘೋಷಣೆ ಮಾಡಬೇಕು ಮತ್ತು ಕಟ್ಟುನಿಟ್ಟಿನಲ್ಲಿ ಏನು ಚುನಾವಣೆ ನಿಯಮಗಳವ ಅದು ಪಾಲನೆ ಮಾಡಬೇಕು. ನಿನ್ನೆ ನೋಡಿದ್ರೆ ಒಂದು ಸಂತಿ ಇದ್ದಂಗೆ, ಯಾರು ಬೇಕು ಅವರು ಹೋಗೋದು, ಯಾರು ಬೇಕು ಅವ್ರು ಬರೋದು, ಆ ರೀತಿ. ಅದಕ್ಕೆ ಒಂದು ಒಳ್ಳೆಯ ಉನ್ನತ ಅಧಿಕಾರಿ SP ಇಂಥವ್ರು ಬಂದು ಅಲ್ಲಿ ನಿಂತು ಎಲೆಕ್ಷನ್ ಮಾಡಿಕೊಡ್ಬೇಕಂತ. ಟೋಟಲ್ 1,087 ಜನ A ಕ್ಯಾಟಗರಿ ವೋಟರ್ಸ್ ಅವರು 12 ಜನರಿಗೆ ಆಯ್ಕೆ ಮಾಡ್ತಾರೆ. ಆಮೇಲೆ 253 B ಕ್ಯಾಟಗರಿ ಅಂದರೆ ಕಬ್ಬು ಬೆಳೆಗಾರರು ಅಲ್ಲದವರು, ಅವರು 253 ವೋಟರ್ಸು. ಮತ್ತು D 40 ಸಂಘ ಸಂಸ್ಥೆಗಳು ವೋಟ್ ಹಾಕೋರು. ಒಟ್ಟು 14 ಜನ ಸದಸ್ಯರು ಇದರಲ್ಲಿ ಚುನಾವಣೆ ನಿಂತಿದ್ದಾರೆ.
सुमुहूर्तो अस्तु सुप्रतिष्ठितमस्तु ನೀವು ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇದ್ದೀರಿ. ಒಂದೊಂದು ಇಲಾಖೆಗೆ ಒಬ್ಬೊಬ್ಬರನ್ನ ಶಾಸಕರನ್ನಾಗಿ ಮಾಡಿದ್ದೀರಿ. PWDಗೆ ಒಬ್ರು, ಜಡ್ಪಿಗೆ ಒಬ್ರು, ತಹಶೀಲ್ ಆಫೀಸಿಗೆ ಒಬ್ರು, ಮತ್ತು ಏನು ಇಲಾಖೆಗಳು ಸುಮಾರು 30-35 ಇಲಾಖೆಗಳು ಬರ್ತಾ ಇವೆ. ಆ ಇಲಾಖೆಗೊಬ್ಬರನ್ನ ನೇಮಕ ಮಾಡಿರಿ. ನೀವು ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇದ್ದೀರಿ. ನೀವು ಜನತೆಗೆ ಹೇಳಬೇಕಾಗಿದೆ, ಈ ತಾಲೂಕಿನ ಶಾಸಕರು ಏನು BR ಪಾಟೀಲ್ರು, ಏನು RK ಪಾಟೀಲ್ರು ಅನ್ನೋದನ್ನ ತಿಳಿಸ್ತಾ ಇಲ್ಲ. ತಾಲೂಕಿನಲ್ಲಿರ್ತಕ್ಕಂಥ ಹಲವಾರು ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಆಳಂದಿನ ರಸ್ತೆಗಳನ್ನ ನುಂಗಿದ ಶಾಸಕರಿಗೆ, ಆಳಂದಿನ ರಸ್ತೆಗಳನ್ನ ನುಂಗಿದ ಅಧಿಕಾರಿಗಳಿಗೆ, ಆಳಂದಿನ ರಸ್ತೆಗಳನ್ನ ನುಂಗಿದ ಶಾಸಕರಿಗೆ ಎಲ್ಲಿಯವರೆಗೂ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ದೀರ್ಘ ನಿದ್ದೆಯಲ್ಲಿರುವ ಆಳಂದಿನ ಅಧಿಕಾರಿಗಳಿಗೆ, KKRDVಯ ಭ್ರಷ್ಟ ಅಧಿಕಾರಿಗಳಿಗೆ, KKRDVಯ ಭ್ರಷ್ಟ ಅಧಿಕಾರಿಗಳಿಗೆ, ಆಳಂದಿನ KKRDVಯ ಎಲ್ಲ ಅಧಿಕಾರಿಗಳಿಗೆ ಅವನು ಏನು ದರೋಡೆ ಪ್ರಕರಣ ಆಗ್ತದೆ, ಮಹಿಳೆಯ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ, ಅದರಲ್ಲಿ ಅವನು ಬೇರೆ ಅವನು ಫಸ್ಟ್ ಟೈಮ್. ಮತ್ತೆ ಈಗ ನಾವು ಮನೆಗಳ ಪ್ರಕರಣದಲ್ಲೂ ಬೆಳೀತಾರೆ ಮಾಡ್ತಾರೆ, ಅದರಲ್ಲಿ ಅವನು ಅವ್ರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡ್ತಾರೆ. ಡೈಲಿ ಲೇಬರ್ಸ್ ಆ ಮಹಿಳೆ ಚಿನ್ನಾಭರಣ ಒಂದು ಶಿವರು ಕೊಡ್ತಾರೆ. ಸಡನ್ ಆಗಿ ಅವ್ರಿಗೆ ಪ್ಲಾನ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಏನು ಮಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ತರ್ತೀನಂತ ಸಾಗಿ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ. ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಇನ್ನೊಬ್ಬ ಆರೋಪಿ ಅವರ ಚೈನನ್ನು ಹಾಕಿಸ್ತಾರೆ. ಇಲ್ಲಿ ಇಬ್ಬರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಡೈಲಿ ಬರ್ತಾರೆ. ಸೊ ಅವಾಗ ಇವ್ರಿಗೇನು ದುಂದು ಕಟ್ಟಿಗೆ ಬೇಕಾಗುತ್ತೆ. ಅವಾಗ ಈ ರಾತ್ರಿ ಕಳೆದೊಂದು ನೋಡ ಈಗ ಹಾಕಿದ ಮೇಲೆ ಅಥವಾ ಈಗ ಹಾಕಿದ ಮೇಲೆ ಏನು ಕಾಗದ ಬರ್ತಾರೆ ನಮ್ಮ ಮನೆ ಬೀಗ ಹಾಕಿರುವಂಥ ಮನೆಗಳೆಲ್ಲ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಇದೇ ಪ್ರಕರಣ ಮತ್ತೆ ಅವರು ಇಂಜಿನಿಯರ್ ಜೋಡಿ ಪ್ರಕಾರ 5 ಪ್ರಕರಣ ಮಾಡ್ತಿದ್ದಾರೆ. ಮೊದಲು ಅವನು ಯಾವ ರೀತಿ ಅಂದರೆ ಗ್ರೇಡೆಡ್ ಅಪ್ರೋಚ್ ಇದೆ ನೋಡಿದ್ರೆ ಅವನಿಂದಲ್ಲಿ ಒಂದು ಅಬ್ಜೆಕ್ಟ್ಪುರದಲ್ಲಿ ಬೈಕ್ ಹಾಕಿದ್ರು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.